ನನಗೆ ಗೊತ್ತಿದೆ. ಇಲ್ಲಿ ಸಲದ ನನ್ನ ಹೆಂಡತಿಯ ಮೇಲೆ ಆಪಾದನೆ ಮಾಡಿದರೆ ನಿಮ್ಮ ನಾಲಿಗೆ ಸೀಳಬೇಕಾಗುತ್ತದೆ ಅಪ್ಪಾಜಿ. ಮಗು ರುದ್ರೇಶ, ನಾಲಿಗೆ ಸೀಳಿಕೊಳ್ಳುವಷ್ಟು ಹೊಲೆದಾಯ್ತೇನಪ್ಪ ನನ್ನ ಪರಿಸ್ಥಿತಿ. ಹೆಂಡತಿಯ ಮೋಹದ ಕಾಮಕ್ಕೆ ಬಲಿಯಾದ ಕಾಮಾಂದ. ಸ್ವಲ್ಪ ನಿನ್ನ ಕಿವಿಯಲ್ಲಿರುವ ಗೊಗ್ಗೆಯನ್ನು ತೆಗೆದು ಹೊರಗಿನ ಪ್ರಪಂಚದ ಮಾತು ಕೇಳು. ಗಂಡ ನಿಲ್ಲದಿದ್ದಾಗ ಈ ನಿನ್ನ ಹೆಂಡತಿ ಮಿಂಡನ ಹತ್ತಿರ ಹೋಗಿ ಬಿದ್ದು ಬರುತ್ತಾಳೆಂದು ಗಹಗಹಿಸಿನಗುತ್ತಿದ್ದಾರೆ ಈ ಜನ. ಅದನ್ನು ತಿಳಿಸಿ ಹೇಳಲು ಬಂದರೆ ವಾವ್, ನನ್ನ ನಾಲಿಗೆ ಸೀಳುವಷ್ಟು ದೊಡ್ಡವನಾದೇ ನೀನು. ಅಪ್ಪಾಜಿ, ಮಾತು ಬಿಗಿದು ಹಿಡಿದು ಮಾತನಾಡು. ಏಕೆಂದ್ರೆ ನನ್ನ ಹೆಂಡತಿ ನನ್ನ ಮನಸ್ಸು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವಳು ಈಗಲೇ ಶ್ರೀಮಂತರ ಮನೆಯಿಂದ ಬಂದು ನಮ್ಮಿಬ್ಬರ ಸೇವೆ ಮಾಡುತ್ತಿದ್ದಾಳೆ. ಇಷ್ಟು ಸೇವೆ ಮಾಡಿದರೂ ನನ್ನ ಹೆಂಡತಿಯ ಮೇಲೆ ಆಪಾದನೆ ಮಾಡ್ತಿದ್ಯಲ್ಲ, ಹೀಗಿರಬೇಕೇ ನಿನ್ನ ಹಿರಿತನದ ಹಿರಿಮೆ. ರುದ್ರೇಶ, ನನ್ನ ಹಿರಿತನದ ಹಿರಿಮೆ ಬಗ್ಗೆ ನಿನ್ನಿಂದ ಪಾಠ ಕಲಿಯಬೇಕಾಗಿಲ್ಲಪ್ಪ. ನನ್ನ ಹಿರಿತನದ ಹಿರಿಮೆ ಏನೆಂದು ನನಗೆ ಚೆನ್ನಾಗಿ ಗೊತ್ತು. ಈ ಹಿರಿತನದ ಹಿರಿಮೆಯ ಮನೆತನದ ಗೌರವ ಕುಂದಬಾರದೆಂದು ನಿನ್ನ ಹೆಂಡತಿಗೆ ಬುದ್ಧಿ ಮಾತು ಹೇಳಲು ಹೋದರೆ ನೀನು ಹೆಂಡತಿ ಮೋಹದಲ್ಲಿ ಬಿದ್ದು ಹೆತ್ತ ತಂದೆಯನ್ನೇ ನಾಲಿಗೆ ಸೀಳುತ್ತೇನೆ ಎಂದು ಜೋರು ಮಾಡುವಷ್ಟು ಬೆಳೆದೆಯಾ? ಎಂಥ ವಿಧಿ ಇದು! ಇದು ನನಗಾಗಬೇಕಾಗಿದ್ದೆ. ನೋಡಿ, ಇವರ ಧರ್ಮ ಕರ್ಮದ ಮಾತು ಕೇಳ್ತಾರೆ. ಹೀಗೆ ನಿಲ್ತಿರೋ ಅವರಿಗೆ ಶಿಕ್ಷೆ ಕೊಡ್ತಿರೋ? ನೋಡಿ, ನನ್ನ ಶೀಲದ ಬಗ್ಗೆ ಅವ್ರಿಗೆ ಮಾತಾಡಿದಾರಂದ್ರೆ ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ಅವ್ರು ಇರಬಾರ್ದು. ಅವ್ರು ಈ ಮನೆಯಲ್ಲಿ ಇದ್ರೆ ನಾನು ಈ ಮನೆ ಬಿಟ್ಟು ಹೊರಟೋಗ್ತೀನಿ. ವಿಚಾರ ಮಾಡಿ. ಗೊತ್ತಾಯ್ತು ರುದ್ರೇಶ, ನಿನ್ನ ಮೌನದ ಅರ್ಥ ನನಗೆ ಗೊತ್ತಾಯಿತು. ಹೆಂಡತಿ ಹೇಳಿದಳು ಇಬ್ಬರಲ್ಲಿ ಒಬ್ಬರೇ ಮನೆಯಲ್ಲಿರ್ಬೇಕಂತ. ಈಗ ಗಂಡ ಆದವನಿಗೆ ಉಳಿದ ಆಯ್ಕೆ ಹೆಂಡತಿ ಮಾತ್ರ. ಏಕೆಂದರೆ ಈ ತಂದೆ ಈ ಮಗನಿಗೆ ಬೇಡ. ಏಕೆಂದರೆ ತಂದೆಯ ಪ್ರೀತಿಗಿಂತ ಹೆಂಡತಿಯ ಮೋಹ ಬಲು ಜೋರಾಗಿದೆ. ದೇವಾ ಗುರುದೇವ, ಎಂತಹ ಪರಿಸ್ಥಿತಿ ತಂದೆ ನನಗೆ. ಆಗಬೇಕಾಗಿದ್ದೆ, ನನಗೆ ಆಗಬೇಕಾಗಿದ್ದೆ. ಬಂಗಾರದಂತ ಮಗ, ಮುತ್ತಿನಂತ ಸೊಸೆ, ಅವರಿಬ್ಬರನ್ನು ಹಣದ ಮೋಹಕ್ಕೆ ಬಲಿಯಾಗಿ ನನ್ನ ವನ ಪ್ರತಿಷ್ಠೆಗೋಸ್ಕರ ಮನೆ ಬಿಟ್ಟು ಹೊರ ಹಾಕಿದೆ. ಅಂತಹ ಪಾಪ ಮಾಡಿದ ಈ ಪಾಪಿಗೆ ಈ ಶಿಕ್ಷೆ ಬಲು ಸಣ್ಣದು. ರುದ್ರೇಶ, ನಿನ್ನ ಹೆಂಡತಿ ಹೇಳಿದಂತೆ ನಾನೀ ಮನೆಯಲ್ಲಿರುವುದಿಲ್ಲ. ನಾನು ಈ ಮನೆಯ ಮಾಲೀಕ. ಹಾಗೆ ನೋಡಿದರೆ ನಿನ್ನನ್ನು, ನಿನ್ನ ಹೆಂಡತಿಯನ್ನು ಮನೆಯಿಂದ ಹೊರನೂಕುವ ಅಧಿಕಾರ ನನಗೂ ಇದೆ. ಆದರೆ ಏನು ಮಾಡಲಿ? ಏನೂ ತಪ್ಪು ಮಾಡದ ನನ್ನ ಮಗ ಸೊಸೆಯನ್ನು ನಾನೇ ತಪ್ಪಿತಸ್ಥರೆಂದು ಹೊರನೂಕಿ ಬಿಟ್ಟಿದ್ದೇನೆ ಈ ಸಮಾಜದ ಮುಂದೆ. ಈಗ ನಿಮ್ಮಿಬ್ಬರನ್ನು ಹೊರನೂಕಿದರೆ ಇಲ್ಲಿ ಕುಳಿತ ಈ ಸಮಾಜದ ಜನ ಎದ್ದು ಬಂದು ನನಗೆ ಎದೆಗೆ ಒತ್ತು ಹೇಳುವರು, ಏ ಹುಸ್ಸೊಳೆ ಮಕ್ಕಳ, ನಿನ್ನ ಮಕ್ಕಳನ್ನು ನಿನ್ನ ಮನೆಯಲ್ಲಿಟ್ಟುಕೊಳ್ಳಲಾಗದಿದ್ದರೆ ಅವರಿಗೆ ಏಕೆ ಜನ್ಮ ಕೊಟ್ಟೆ ಎಂದು. ಅದಕ್ಕಾಗಿ ನೀವು ಮಾಡಿದ, ನನ್ನ ಮೇಲೆ ಮಾಡಿದ ತಪ್ಪಿಗಾದರೂ ಸರಿ, ನಾನು ಮಾಡಿದ ಪಾಪದ ಪ್ರಾಯಶ್ಚಿತ್ತಕ್ಕಾದರೂ ಸರಿ, ನಾನು ಮನೆ ಬಿಟ್ಟೇ ಹೋಗುತ್ತೇನೆ. ನೀವಿಬ್ಬರು ಚೆನ್ನಾಗಿರಿ. ಇರ್ತೀರಾ?
ಯಾಕೆಂದ್ರೆ ಇನ್ನು ಮುಂದೆ ನಿಮಗೆ ಅಡ್ಡಿಯಾಗುವವರು ಯಾರಿದ್ದಾರೆ ಈ ಮನೆಯಲ್ಲಿ? ದೇವ, ಗುರುದೇವ, ಆಗಿನ ಕಾಲದಲ್ಲಿ ಇಲ್ಲಿ ಪಾಪ ಮಾಡಿ ಮೇಲೆ ಹೋಗಿ ಶಿಕ್ಷೆ ಅನುಭವಿಸಬೇಕಿತ್ತಂತೆ. ಆದರೆ ಈಗ ಹಾಗಿಲ್ಲ. ಈಗ ಮಾಡಿದ ಪಾಪಕ್ಕೆ ಹೀಗೆ ಶಿಕ್ಷೆ ಅನುಭವಿಸಿ ಅದನ್ನು ಉಂಡು ಹೋಗಬೇಕು. ಇದು ಯಾರಿಗೂ ತಪ್ಪಿದ್ದಲ್ಲ. ಆ ಗುರುದೇವನ ಅಂಕಿಯಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ಒಂದೇ. ಮನುಜನ ಬಾಳಲಿ ದೇವರ ಲೀಲೆಯ ಬಲ್ಲವರಾರ್ಯರು. ಮನುಜನ ಬಾಳಲಿ ದೇವರ ಲೀಲೆಯ ಬಲ್ಲವರಾರ್ಯರು. ಸೇವಿಸಿ ಬಂದು ಬಳಗವ ನೀಡಿ ಬಿಡುವನು. ಬೇಕೆನಿಸಿ ಬಂದು ಬಳಗವ ನೀಡಿ ಬಿಡುವನು. ಕಾಣಿಸಿ ಬಿಡಲು ಕಳಿಸಿ ಬಿಡುವನು. ಯಾಕೋ ಕಾಣಿ ಏನಿ ಭವನಿ. ಯಾಕೋ ಕಾಣಿ ಏನಿ ಭವನಿ.